ನಮಸ್ತೆ ವೀಕ್ಷಕರೇ, ಶುಭ ಸಂಜೆ. ನೀವು ನೋಡ್ತಾ ಇದ್ದೀರಾ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕ್ರಮದ ಮುಖಾಂತರವಾಗಿ ದೇವಿ ಆರಾಧನೆ ಕುರಿತಾಗಿ ಹಾಗೆ ಒಂದಷ್ಟು ಮಾಹಿತಿಯನ್ನು ಪ್ರತಿ ಸಂಚಿಕೆಯಲ್ಲೂ ಕೂಡ ಗುರುಜಿಯವರು ನಮಗೆ ತಿಳಿಸ್ತಾ ಬರ್ತಿದ್ದಾರೆ. ಹಾಗೆ ದೇವಿ ಪುರಾಣವನ್ನು ನಾವು ಕೇಳ್ತಾ ಇದ್ದೀವಿ. ದೇವಿ ಪುರಾಣವನ್ನು ಕೇಳೋದ್ರಿಂದ ನಮ್ಮಲ್ಲಿರುವಂಥ ನೆಗೆಟಿವಿಟಿ ಹೋಗಿ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ. ನಿಮ್ಮಲ್ಲಿ ಯಾವುದೇ ರೀತಿಯಾದಂಥ ದೋಷಗಳಾಗಿರ್ಬೋದು, ಗ್ರಹಗತಿಗಳಲ್ಲಿ ದೋಷಗಳಿರ್ಬೋದು, ಆ ದೋಷಗಳಿಗೆ ಪರಿಹಾರವನ್ನು ಒದಗಿಸಿಕೊಡುತ್ತೆ ಈ ದೇವಿ ಪುರಾಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರಾಗಿರುವಂತಹ ಶ್ರೀ ರಾಮಕೃಷ್ಣ ಶಾಸ್ತ್ರಿಯವರು. ಮೊದಲನೇದಾಗಿ ಗುರುಜಿಯವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ನಮಸ್ಕಾರಮ್ಮ. ವೀಕ್ಷಕ ಬಾಂಧವರಿಗೆಲ್ಲರಿಗೂ ಕೂಡ ನಮಸ್ಕಾರ. ಇನ್ನು ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ಗುರೂಜಿಯವರು ನಮಗೆ ಹೇಳ್ತಾ ಇದ್ರು ಯಾವ ರೂಪದಲ್ಲಿ ದೇವಿ ಅವತಾರವನ್ನು ಎತ್ತುತ್ತಾಳೆ, ಹಾಗೆ ಯಾವ ರೂಪದಲ್ಲಿದ್ದಾಗ ಯಾವ ರೀತಿ ಆರಾಧಿಸ್ತಾರೆ. ದೇವಾನುದೇವತೆಗಳು ಹಿಮಾಲಯ ಪರ್ವತಕ್ಕೆ ಎಲ್ಲ ದೇವಾನುದೇವತೆಗಳು ಹೋಗಿದ್ದಾರೆ, ದೇವಿಯನ್ನು ಆರಾಧಿಸ್ತಾ ಇದ್ದಾರೆ, ದೇವಿಯನ್ನು ಬೇಡಿಕೊಳ್ತಾ ಇದ್ದಾರೆ. ಸೊ ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಜಿ ಕಡೆಯಿಂದ ನಾವು ಪಡ್ಕೊಳ್ಳೋಣ. ಗುರುಜಿ, ಮುಂದೆ ಏನಾಗುತ್ತೆ ಹಾಗಿದ್ರೆ? ನಮ್ಮ ವೀಕ್ಷಕರಿಗೆ ಈ ಮೂಲಕ ಹೇಳೋದೇನೆಂದರೆ, ನಾವು ಹಳೇ ಒಂದು ಹಿಂದಿನ ಎಪಿಸೋಡ್ಗಳಲ್ಲಿ ಬಹಳ ವಿವರವಾಗಿ ಇದನ್ನು ಹೇಳ್ತಾ ಹೋಗ್ತಾ ಇದ್ದೀವಿ. ಯಾ ದೇವಿ ಸರ್ವಭೂತೇಶು ವಿಷ್ಣು ರೂಪೇಣ ಸಂಸ್ಥಿತ, ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ಅಲ್ಲ, ಹೀಗೆ ಹೇಳ್ತಾ ಬರ್ತಾ ಇದ್ವಿ. ಅದರದ್ದು ಏನು ವಿಶೇಷತೆ ಅಂತ ಕೂಡ ನಾವು ಹೇಳ್ತಾ ಹೋದ್ವಿ. ಹೋದ ಒಂದು ಭಾಗದಲ್ಲಿ ನಾವು ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ ಅಂತ ಹೇಳಿ, ಯಾವ ಮನುಷ್ಯನಿಗೆ ಮೊದಲು ಶಾಂತಿ ಬೇಕ್ರಿ. ಯಾವಾಗ ಮನುಷ್ಯನಿಗೆ ಆ ಒಂದು ಮನಃಶಾಂತಿ ಆಗಲಿ ನೆಮ್ಮದಿ ಆಗಲಿ ಇಲ್ಲ ಅಂತಂದಾಗ ಅವನು ಮಾಡ್ತಕ್ಕಂಥ ಯಾವುದೇ ಕೆಲಸ ಪೂರ್ಣವಾಗಿ ಆಗೋದಿಲ್ಲ. ನೆಮ್ಮದಿಯಿಂದ ಮಾಡ್ತಕ್ಕಂಥ ಕೆಲಸಗಳೇನೆ. ಅಂತಹ ನೆಮ್ಮದಿ ಶಾಂತಿ ಕರುಣಿಸ್ತಕ್ಕಂಥವಳು ಯಾರು? ಆ ಶಾಂತಿ ಯಾರು ಅಂದರೆ ಈ ಜಗನ್ಮಾತೆ. ಹಾಗಾಗಿ ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ, ಆ ಶಾಂತಿ ರೂಪದಲ್ಲಿರ್ತಕ್ಕಂತಹ ಅಮ್ಮ ಜಗನ್ಮಾತೆ ನಿನಗೆ ನಮಸ್ಕಾರ ಅಂತ ಸುಮ್ಮನೆ ನಾವು ಅದನ್ನು ಮನಸ್ಸಿನಲ್ಲಿ ಅಂದ್ಕೊಳ್ಳಿ. ಶಾಂತಿ ರೂಪದಲ್ಲಿರ್ತಕ್ಕಂಥ ಜಗನ್ಮಾತೆ ನಿನಗೆ ನಮಸ್ಕಾರ ತಾಯಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಅಲ್ಲಿಂದ ಮುಂದಾಗೆ ಇದನ್ನು ಹೇಳಿದೆ, ಶ್ರದ್ಧೆ ವಿಚಾರದಲ್ಲಿ ಹೇಳಿದೆ. ಯಾರಿಗೆ ಶ್ರದ್ಧೆಯಲ್ಲಿ ಸ್ವಲ್ಪ ವಿಫಲನಾಗಿದ್ದಾರೆ, ಶ್ರದ್ಧೆ ಬೇಕು ನನಗೆ, ಯಾಕೋ ಶ್ರದ್ಧೆಯಿಂದ ಹೋಗೋಣ ಅನ್ಕೋತೀನಿ, ಅನುಕೂಲ ಆಗ್ತಾ ಇಲ್ಲ, ನನ್ನಲ್ಲಿ ಆ ಶ್ರದ್ಧಾ ಭಾವನೆ ಬರಬೇಕು ಅಂದರೆ ಈ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಯಾ ದೇವಿ ಸರ್ವಭೂತೇಶು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತಸ್ಯೆ ನಮಸ್ತಸ್ಯೆ. ಅಮ್ಮ ನೀನು ಶ್ರದ್ಧೆ ರೂಪ ಇದೆ, ನನಗೆ ಅದನ್ನು ಕರುಣಿಸು ನಮ್ಮಮ್ಮ ತಾಯಿ ಅಂತ ಹೇಳಿ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಅಲ್ಲಿಂದ ಮುಂದಕ್ಕೆ ಕಾಂತಿ ರೂಪೇಣ. ನೀವು ನೋಡಿ, ಯಾರನ್ನಾದರೂ ನೀವು ನೋಡಿದ್ರಿ ಅಂತ ಅಂದಾಗ ಆ ಕಣ್ಣಲ್ಲಿರ್ತಕ್ಕಂಥ ತೇಜಸ್ಸು ಕಾಂತಿ. ಈಗ ರೀಸೆಂಟಾಗಿ ಆ ರಾಮದೇವರ ಒಂದು ಇದನ್ನು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅಯೋಧ್ಯನಲ್ಲಿ. ಅದ್ಭುತವಾಗಿರ್ತಕ್ಕಂತಹ ಒಂದು ಆ ಮೂರ್ತಿಗಳು, 3 ಮೂರ್ತಿಗಳು ಕೆತ್ತಿದ್ದು, ಅದರಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಹೌದು. ಯಾಕೆ? ಶರೀರ ಎಲ್ಲ ಸರಿ, ಆ ಕಣ್ಣಲ್ಲಿರ್ತಕ್ಕಂಥ ಕಾಂತಿ ರೀ. ನೀವು ಕೆಲವು ಸತಿ ನೋಡ್ಬೋದು, ಯಾರನ್ನಾದ್ರೂ ನೋಡಿದಾಗ ಆ ಕಣ್ಣಲ್ಲಿರ್ತಕ್ಕಂಥ ಕಾಂತಿ, ಆ ಒಂದು ಶೈನಿಂಗ್ ಅಂತ ಏನು ಹೇಳ್ತೀವಿ, ಅದು ಯಾರು ಕೊಟ್ಟರು ರೀ, ಅದೆಲ್ಲನೂ ಅವಳೇ. ಆ ಒಂದು ಕಾಂತಿಯನ್ನು ನೋಡಿದಾಗ ನಿಮಗೆ ಒಂದು ಅಟ್ರ್ಯಾಕ್ಟ್ ಆಗುತ್ತೆ. ಕಪ್ಪಗಿದ್ದಾರೋ ಕುಳುಗಿದಾರೋ, ನೋಡೋಕೆ ಹೇಗಿದ್ದಾರೋ ಹೇಗಾರಾಗಲ್ಲೇ. ನೀವು ನೋಡಬೇಕು, ಕೆಲವರು ಆಸ್ಪತ್ರೆಗಳಲ್ಲಿ ತುಂಬ ಕೃಶವಾಗಿಬಿಟ್ಟಿರ್ತಾರೆ. ಇದು ನನ್ನ ಅನುಭವ ರೀ. ಕೃಶವಾಗಿಬಿಟ್ಟಿರ್ತಾರೆ, ಇನ್ನೇನು ಹೋಗಿಬಿಡ್ತಾರೆ ಅಂತ. ಆಗ ಡಾಕ್ಟ್ರು ಕಣ್ಣನ್ನು ಹೀಗೆ ನೋಡ್ತಾರೆ. ಹೌದು, ಅದರಲ್ಲಿ ಏನಾದ್ರು ಕಾಂತಿ ಇದೆಯಾ ಅಂತ. ಎಲ್ಲಾದರೂ ಇಸ್ ದರ್ ಎನಿ ಪಾಸಿಬಿಲಿಟೀಸ್ ದಟ್ ಐ ಕ್ಯಾನ್ ನಾನು ಟ್ರೈ ಮಾಡಲಾ ಹಾಗೆ ಅಂತ ಒಂದು ಅಟೆಂಪ್ಟ್ ಟ್ರೈ ಮಾಡಲಾ ಅಂತ. ಇಲ್ಲ, ಕಾಂತಿ ಕಡಿಮೆ ಆಗೋಗಿದೆ, ಆ ಗಂಜಿ ಸುತ್ಕೊಂಡು ಬಿಟ್ಟಿದೆ, ಉಳಿಯೋದಿಲ್ಲ ಅಂತ ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಕಣ್ಣಿಗೆ ನೋಡ್ತಾರೆ, ಕೆಂಪಿದೆಯಾ ಅಥವಾ ಬಿಳಿಸ್ಕೊಂಡ್ಬಿಟ್ಟಿದೆಯಾ, ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ, ಈ ಥರದ್ದೆಲ್ಲ ಟೆಸ್ಟ್ ಮಾಡ್ತಾರೆ. ಆ ಕಣ್ಣಲ್ಲಿರ್ತಕ್ಕಂಥ ಕಾಂತಿ ಇನ್ಯಾರನ್ನ ನೋಡಿದಾಗ ಅವನು ಹೇಗೆ ಇರಲಿ ಮನುಷ್ಯ, ಆ ಕಣ್ಣಿನ ಕಾಂತಿ ನೋಡಿದ ತಕ್ಷಣ ನೋಡು, ಆ ಕಣ್ಣಲ್ಲ ಕಾಂತಿ ನೋಡು ಹೇಗಿದೆ ಅಂತ ಹೇಳಿ ಕಮಲಲೋಚನ ಅಂತ ನಾರಾಯಣನಿಗೆ ಹೆಸರು. ಇಲ್ಲಿ ನಾನೊಂದು ಹೇಳಬೇಕು ಅಂತ ಇಷ್ಟಪಡ್ತೀನಿ. ನಮ್ಮ
ಈಗಿನ ಚಿಕ್ಕ ಗುರುಗಳು, ಶೃಂಗೇರಿ ಚಿಕ್ಕ ಗುರುಗಳು ಮೊನ್ನೆ ಯಾವುದೋ ಒಂದು ಉಪನ್ಯಾಸ ಹೇಳ್ತಾ ಇದ್ದಾಗ ಇದನ್ನು ಹೇಳ್ತಾ ಇದ್ದಾರೆ. ವಿಷ್ಣು, ನಾನು ಇದರಿಂದ ಡೈವರ್ಷನ್ ತಗೋತೀನಿ ಅಂತ ಅಂದ್ಕೋಬೇಡಿ, ಇದನ್ನು ನನಗೆ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನ್ನಿಸ್ತು. ಮಹಾವಿಷ್ಣು ಈಶ್ವರನನ್ನು ಪೂಜೆ ಮಾಡ್ತಾನಂತೆ. ಸಂಕ್ಷಿಪ್ತವಾಗಿ ಹೇಳಿಬಿಡೋಣ ಇದನ್ನ. ಮಹಾವಿಷ್ಣು ಈಶ್ವರನನ್ನು ಪೂಜೆ ಮಾಡ್ತಾ ಇದ್ದಾನೆ. ಅವು ಯಾವುದ್ರಲ್ಲಿ ಪೂಜೆ ಮಾಡ್ತಾ ಇದ್ದಾನೆ ಅಂದರೆ ಸಹಸ್ರ ಕಮಲಗಳಲ್ಲಿ. ಗೊತ್ತಾಗ್ತಾ ಇದೆಯಾ? 1000 ಕಮಲಗಳಲ್ಲಿ ಆ ವಿಷ್ಣು ಶಿವಸಹಸ್ರನಾಮವನ್ನು ಶಿವಾಯ ನಮಃ ಅಂಥೇಳಿ ಒಂದೊಂದು ನಾಮಕ್ಕೂ ಒಂದೊಂದು ಕಮಲವನ್ನು ಪೂಜೆ ಮಾಡ್ತಾ ಇದ್ದಾನೆ ಈಶ್ವರನ ಕುರಿತು. ವಿಷ್ಣು ಶಿವನಿಗೆ ಆರಾಧನೆ ಮಾಡ್ತಾ ಇದ್ದಾನೆ. ಈ ಶಿವನಿಗೆ ಈ ವಿಷ್ಣುವನ್ನು ಸಣ್ಣದಾಗಿ ಒಂದು ಪರೀಕ್ಷೆ ಮಾಡೋಣ ಅಂತ ಹೇಳಿ ಆ ಪೂಜೆ ಮಾಡುವಾಗ ಒಂದು ಕಮಲವನ್ನು ತೆಗೆದುಬಿಡ್ತಾನೆ. ಅಲ್ಲಿ ಏನಾಯಿತು, ಒಂದು ಕಮಲ ಕಡಿಮೆ ಆಗೋಯ್ತು. ಕಡೆಯಲ್ಲಿ ಆ ನಾಮ ಹೇಳುವಾಗ ಆ ಕಮಲ ಇಲ್ಲ. ಆದರೆ ಹೋಗಿ ತೊಗೊಂಡು ಬರೋಣ ಅಂದರೆ ಪೂಜೆ ಮಧ್ಯೆ ಎದ್ದೋಗೋ ಹಾಗಿಲ್ಲ. ಓಕೆ, ಯಾವಾಗ ಈ ಥರ ಆಯಿತು, ಏನು ಮಾಡಬೇಕು ಈಗ, ಪೂಜೆ ಇನ್ಕಂಪ್ಲೀಟ್ ಆಗತ್ತಲ್ಲ ಅಂತ ಭಾಳ ಯೋಚನೆ ಮಾಡ್ತಾ ವಿಷ್ಣು ಯೋಚನೆ ಮಾಡ್ತಾನೆ. ಆ ವಿಷ್ಣುವಿಗೆ ಒಂದು ಹೆಸರಿರುತ್ತೆ, ಕಮಲಲೋಚನ ಅಂತ. ಕಣ್ಣು ಕಮಲದಂಥ ಕಣ್ಣಿರ್ತಕ್ಕಂಥವನು ಮಹಾವಿಷ್ಣು. ಅವನು ಹೇಳ್ತಾನೆ, ಇದು ಕಮಲ ಅಲ್ವಾ, ಇದನ್ನೇ ಒಂದು ಕಮಲ ಅಂತ ಹೇಳಿ ನಾನು ಇದನ್ನು ತೆಗೆದು ಇವನಿಗೆ ಅರ್ಪಣೆ ಮಾಡಿಬಿಡ್ತೀನಿ ಅಂತ ಸಂಕಲ್ಪ ಮಾಡಿಬಿಡ್ತಾನಂತೆ. ಇದು ಎದುರುಗಡೆ ಇದ್ದಂಥ ಪರಮೇಶ್ವರನಿಗೆ ಗೊತ್ತಾಗತ್ತೆ. ಆವಾಗ ಪ್ರತ್ಯಕ್ಷನಾಗಿ ಆ ಮಹಾವಿಷ್ಣುವಿಗೆ ಸುದರ್ಶನ ಚಕ್ರವನ್ನು, ಅತೀ ಶಕ್ತಿಶಾಲಿ ಆಗಿರ್ತಕ್ಕಂತಹ ಸುದರ್ಶನ ಚಕ್ರವನ್ನು ಕೊಡ್ತಾನಂತೆ. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗಾಗಿ ಇಂತಹ ಒಂದು ಕಾಂತಿ, ಅದು ಕಾಂತಿ ರೂಪೇಣ ಅಂತ ಬಂದಾಗ ನನಗೆ ಇದು ಜ್ಞಾಪಕ ಬಂತು. ಹೇಳ್ತಾ ಏನೇನೋ ಜ್ಞಾಪಕ ಬರುತ್ತೆ ಮಧ್ಯದಲ್ಲಿ. ನಾನು ನಮ್ಮ ವೀಕ್ಷಕರ ಜೊತೆ ಇದನ್ನು ಹಂಚ್ಕೋತೀನಿ. ಹಾಗಾಗಿ ಕಾಂತಿ ರೂಪೇಣ, ಕಣ್ಣಲ್ಲಿ ಕಾಂತಿ ಇರತಕ್ಕಂಥ ಅಂತಹ ಕಾಂತಿ ಏನು ಯಾವುದ್ರಲ್ಲಾದ್ರಲ್ಲಿ ಕಾಂತಿ ಯಾವುದ್ರಲ್ಲಿ ಕಾಣಿಸ್ತಾ ಇದ್ದೀವಲ್ಲ, ಎಲ್ಲ ರೂಪದಲ್ಲೂ ಅವಳೆ. ನಾನು ಹೇಳೋದಕ್ಕೆ ಇದು ಉದಾಹರಣೆಗೆ ಕಣ್ಣುಗಳ ಕಾಂತಿ. ಬೇಕಾದಷ್ಟು ಕಾಂತಿಗಳಿದೆ ನಮ್ಮ ಸುತ್ತಮುತ್ತ, ಗೋಚರವಾಗಿರ್ತಕ್ಕಂಥದ್ದು, ಗೋಚರವಾಗದೇ ಇರತಕ್ಕಂತಹ ಕಾಂತಿಗಳು. ಯಾರದು? ಎಲ್ಲ ಅವಳೆ. ಸರ್ವಸ್ವರೂಪೇ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಹೇಳಿದ್ನಲ್ಲ ಅವಾಗ. ಹಾಗೆ ಎಲ್ಲ ರೂಪದಲ್ಲಿ ಅವಳು ಇರೋದ್ರಿಂದ ಕಾಂತಿ ರೂಪದಲ್ಲಿರ್ತಕ್ಕಂಥ ಆ ಜಗನ್ಮಾತೆ ನಿನಗೆ ನಮಸ್ಕಾರ ಅಂತ ಅವಳನ್ನು ಯಾವ್ಯಾವ ವಿಧದಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ. ನಾವು ಕೂಡ ಈ ನಮ್ಮ ಅಶ್ವವೇಗ ಚಾನಲ್ ಮೂಲಕವಾಗಿ ಆ ದೇವಿಯನ್ನು ಸ್ತುತಿ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಕೂತಿರ್ತಕ್ಕಂಥ ವೀಕ್ಷಕ ಮಹಾನುಭಾವರುಗಳು ಕೂಡ ಕೇಳ್ತಾ ಇದ್ದೀರಿ. ಆ ದೇವಿಯನ್ನು ನೀವು ನಮ್ಮ ಜೊತೆನೇ ಪ್ರಾರ್ಥನೆಯನ್ನು ಮಾಡಿ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಆ ದೇವಿಯನ್ನು ಪ್ರಾರ್ಥನೆ ಮಾಡಿದ್ರೆ ಸಾಕು ರೀ. ಯಾಕೆ ಅಂತಂದರೆ ದೇವಿ ಸ್ತೋತ್ರ ಪ್ರಿಯೆ. ಇದನ್ನು ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವಳನ್ನ ಪ್ರಾರ್ಥನೆ ಮಾಡಿರಿ ಸಾಕು, ಅವಳನ್ನ ಸ್ತುತಿ ಮಾಡಿರಿ ಸಾಕು. ನೀವು ಇನ್ನೇನು ದೊಡ್ಡ ಕೆಲಸ ಮಾಡಬೇಕಲ್ಲ, ಆ ಸ್ತುತಿನೇ ನಾವು ಮಾಡ್ತಾಯಿದ್ದೀವಿ. ನೀವು ಆಗಲೇ ಹೇಳಿದ್ರಲ್ಲ, ನಿಮ್ಮ ಇರ್ತಕ್ಕಂಥ ಗ್ರಹ ದೋಷಗಳ ನಿವಾರಣೆಗೆ ಅದು ಇದು, ಆದರೆ ಇದನ್ನು ಕೇಳಿ ಹಾಗೆ ಅಂತ ಹೇಳಿ. ಇದೇನಿದು ಸ್ತುತಿ? ನನಗೆ ಓದಕ್ಕೆ ಬರೋದಿಲ್ಲಪ್ಪ, ಯಾರೋ ಹೇಳ್ತಾ ಇದ್ದಾರೆ ಕೇಳಿಸ್ಕೊತಾ ಇದ್ದೀನಿ. ಎಸ್, ಅದೂ ಭಾಳ ಶ್ರದ್ಧೆಯಿಂದ ಕೇಳ್ತಕ್ಕಂತಹ ಒಂದು ವಿಚಾರ. ಹಾಗಾಗಿ ಯಾವ ದೇವಿ ಕಾಂತಿ ರೂಪದಲ್ಲಿದ್ದಾಳೋ ಅಂತಹ ಜಗನ್ಮಾತೆಗೆ ನಮಸ್ಕಾರ ಅಂತ ಹೇಳಿ ಎಲ್ಲ ದೇವಾನುದೇವತೆಗಳು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮುಂದೆ ಯಾದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ. ನಮಗೆ ಲಕ್ಷ್ಮೀ ಅಂದ ತಕ್ಷಣ ಬರೀ ದುಡ್ಡು ಅಂತ ಅಲ್ಲ. ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮಿ ಅಂತ ಹೇಳಿ ನೋಡಿ. ಒಂದೊಂದು ನಾನು ಪ್ರತಿ ಸರ್ತಿ ಹೇಳ್ತಾ ಇರ್ತೀನಿ, ಅಮ್ಮನವ್ರು ನಾನಾ ರೂಪದಲ್ಲಿ ಇದ್ದಾಳೆ. ಒಬ್ಬಳೆ ಬೇರೆ 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 ರೂಪದಲ್ಲಿ ಕಾಣಿಸ್ಕೋತಾಳೆ. ಹಾಗಾಗಿ ಲಕ್ಷ್ಮೀ ರೂಪದಲ್ಲಿರ್ತಕ್ಕಂತಹ ಜಗನ್ಮಾತೆ, ಮಹಾಲಕ್ಷ್ಮಿ ರೂಪಗಳು ಆ ಮಹಿಷಾಸುರನನ್ನು ವಧೆ ಮಾಡ್ತಕ್ಕಂಥದ್ದು. ಅಂತಹ ಮಹಾಲಕ್ಷ್ಮಿಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಬಂದಾಗ ಯಾದೇವಿ ಸರ್ವಭೂತೇಷು ವೃತ್ತಿ ರೂಪೇಣ ಸಂಸ್ಥಿತ. ನಾವು ಮಾಡ್ತಕ್ಕಂತಹ ವೃತ್ತಿ ನೋಡ್ರಿ, ಎಲ್ಲರೂ ಎಲ್ಲನೂ ಆಗಬೇಕು ಅಂತಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕೌಶಲ್ಯ ಇರುತ್ತೆ, ಒಬ್ಬೊಬ್ಬರಿಗೆ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಶಕ್ತಿ ಇರುತ್ತೆ. ಎಲ್ಲರೂ ಡಾಕ್ಟ್ರ್ ಆಗಬೇಕು, ಎಲ್ಲರೂ ಇಂಜಿನಿಯರ್ ಆಗಬೇಕು, ಎಲ್ಲರೂ IAS ಆಫೀಸರ್ ಆಗಬೇಕು, ಎಲ್ಲರೂ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಬೇಕು, IG ಆಗಬೇಕು, DG ಆಗಬೇಕು, ಎಲ್ಲರೂ ರಾಜಕೀಯ ವ್ಯಕ್ತಿಗಳಾಗಬೇಕು. ಹಾಗಲ್ಲ, ಅವರವರಲ್ಲಿ ಇರ್ತಕ್ಕಂಥ ಮೆಟಲ್ನ ಅವರು ಅರ್ಥ ಮಾಡ್ಕೋಬೇಕು. ನನ್ನಲ್ಲಿರ್ತಕ್ಕಂಥ ಶಕ್ತಿ ಇದು, ನಾನು ಇದನ್ನು ಬೆಳೆಸ್ಕೋಬೇಕು ಅಂತ. ಏನಾಗುತ್ತೆ ಈಗಿನ ಕಾಲದ ಪೇರೆಂಟ್ಸು
ನನ್ನ ಮಗ ಇಂಜಿನಿಯರೇ ಆಗಬೇಕು, ನನ್ನ ಮಗ ಡಾಕ್ಟ್ರೇ ಆಗಬೇಕು, ನನ್ನ ಮಗ ಇದೇ ಆಗಬೇಕು ಅಂತ ಫೋರ್ಸ್. ಆದರೆ ಆ ಹುಡುಗನಿಗೆ ಇರತಕ್ಕಂತಹ ಇಂಟ್ರೆಸ್ಟೇ ಬೇರೆ ಇರುತ್ತೆ. ಹೌದು, ಹಲವಾರು ವಿಚಾರಗಳನ್ನ ನಾವು ಮಾತಾಡಿದಾಗ ನಮ್ಮ ಜನರಲ್ ಆಗಿ ನಮ್ಮ ಒಂದು ನಿತ್ಯ ಜೀವನದಲ್ಲಿ ನೋಡ್ತಾ ಇರ್ತೀವಿ. ಕೆಲವರಿಗೆ ಏನೂ ಆಗಬೇಕು ಅಂತ ಆಸೆ ಇರುತ್ತೆ, ಅವ್ರಿಗೆ ಅದನ್ನು ಆಗೋದಕ್ಕೆ ಆಗೋದೇ ಇಲ್ಲ. ಅವ್ರ ಗುರಿನೇ ಬೇರೆ ಇರುತ್ತೆ. ಒಬ್ಬರಿಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ನೀನು ಇವತ್ತು IAS ಆಫೀಸರ್ ಆಗಬೇಕು, ಇದೇ ಆಗಬೇಕು, ಅದಾಗಬೇಕು ಅಂತ ಫೋರ್ಸ್ ಬೇಡ. ನಿಂಗೆ ಏನು ಇಂಟ್ರೆಸ್ಟ್ ಇದೆ ಅದನ್ನು ಓದಪ್ಪ, ನೀನು ಅದ್ರಲ್ಲಿ ಬೆಳೀಬೋದು. 3ನೇ ಕ್ಲಾಸ್ ಓದಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟ್ರೇಟ್ ತೊಗೊಂಡು ಅಷ್ಟು ಫೇಮಸ್ ಆಗಿಬಿಟ್ರು. ಅವ್ರು ಅವತ್ತು ಓದಿದ್ದಿದ್ರಿ. SSLC ಫೇಲ್ ಇರುತ್ತೆ, ನನಗೆ ಗೊತ್ತಿಲ್ಲ ಸರಿನೋ ತಪ್ಪು, ವೀಕ್ಷಕರೇನೋ ನಾನು ತಪ್ಪು ಹೇಳಿದ್ರೆ ಕ್ಷಮಿಸಬೇಕು. SSLC ಫೇಲ್ ಅಂತ ನಮ್ಮ ತೆಂಡೂಲ್ಕರ್, ನಿಜಾನೋ ಏನೋ ಗೊತ್ತಿಲ್ಲ, ಹೌದು, ನನಗೆ ಗೊತ್ತಿಲ್ಲ, ಅದು ಯಾರೋ ಹೇಳಿದ್ದನ್ನು ನಾನು ಹೇಳ್ತಾ ಇರೋದು. ಹಾಗಂತ ಅಂದ್ಬಿಟ್ಟು ಅವರು ಬಿಟ್ಟುಬಿಟ್ಟು ಕ್ರಿಕೆಟ್ ಹಿಡಿದವರು ಇವತ್ತು ಗಾಡ್ ಆಫ್ ಕ್ರಿಕೆಟ್ ಆಗ್ತಾ ಇರಲಿಲ್ಲ ಅಲ್ವಾ? ಹೀಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅವರ ಒಂದು ಮೆಟಲ್ನ ಅವರು ಅರ್ಥ ಮಾಡಿಕೊಂಡು ಆ ಒಂದು ಫೀಲ್ಡಲ್ಲಿ ಹೊರಟೋಗ್ಬಿಡ್ಬೇಕು. ಹೀಗೆ ಹೋಗಬೇಕು ಅಂದರೆ ಇವನಿಗೆ ಇದರಲ್ಲಿ ಭಾಳ ಎನರ್ಜಿ ಇದೆಯಾ ಅವನದ್ರಲ್ಲಿ ಹೋಗಬೇಕು, ಆ ಥರ ಒಂದು ವಿಷಯ. ಹಾಗಾಗಿ ಅಂದರೆ ಇದರಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ವೃತ್ತಿನಲ್ಲೂ ಕೂಡ ಇವರಿದ್ದರೆ ಇಂಜಿನಿಯರ್ ಮಾತ್ರ ಆದರೆ ಅದರಲ್ಲಿ ಲಕ್ಷ್ಮಿ ಇದ್ದಾಳೆ, ಅಮ್ಮ ಇದ್ದಾಳೆ ಅಂತಾರೆ. ನೀವು ಯಾವುದೇ ವೃತ್ತಿ ಮಾಡಿ, ಅದು ಚಿಕ್ಕದು ದೊಡ್ಡದು ಅಂತಲ್ಲ ರೀ. ಯಾವ ವೃತ್ತಿನೂ ಚಿಕ್ಕದಲ್ಲ, ಯಾವ ವೃತ್ತಿನೂ ದೊಡ್ಡದಲ್ಲ. ಅವರವರ ವೃತ್ತಿ ಅವರಿಗೆ ದೇವರು, ಅವರವರ ವೃತ್ತಿ ಅವರಿಗೆ ತಾಯಿ. ಯಾರೋ ಒಬ್ಬ ಇನ್ನೇನೋ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಅದು ಸಂಪಾದನೆ, ಅವನಿಗೆ ತಾಯಿ ಅಲ್ವಾ? ಹಾಗಾಗಿ ವೃತ್ತಿ ರೂಪೇಣ ಸಂಸ್ಥಿತ. ಯಾವ ತಾಯಿ ಒಂದು ವೃತ್ತಿ ರೂಪದಲ್ಲಿ ನೆಲೆಸಿದಾಳೋ, ಈಗ ನೋಡಿ ಪೂಜೆ ಮಾಡ್ತಾ ಇರ್ತಾರೆ, ಈ ಶೂಟಿಂಗ್ ನಡೀತಿರುತ್ತೆ ಅಥವಾ ಪುಸ್ತಕ ತೆಗೆದು ಓದ್ತಾ ಇರ್ತಾರೆ, ಇನ್ನೇನು ಮಾಡ್ತಾರೆ, ನಮಸ್ಕಾರ ಮಾಡ್ಕೋತಾರೆ. ಯಾಕಂದರೆ ಅದೇ ದೇವರು, ಅವರು ಅದೇ ದೇವಿ ತಾಯಿ. ಹಾಗಾಗಿ ವೃತ್ತಿ ರೂಪೇಣ ಸಂಸ್ಥಿತ. ನಮಸ್ತಸ್ಸೇ 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 ನಮೋ ನಮಃ ಅವು ಎಲ್ಲ ಇನ್ಕಾರ್ಪೊರೇಟ್ ಮಾಡಿದ್ದಾರೆ ಅವರು. ಯಾ ದೇವಿ ಸರ್ವಭೂತೇಷು ಸ್ಮೃತಿ ರೂಪೇಣ ಸಂಸ್ಥಿತ. ಭಾಳ ಇಂಪಾರ್ಟೆಂಟ್ ಅಲ್ವಾ? ಯಾವ ಮನುಷ್ಯನಿಗೆ ಸ್ಮೃತಿ ಹೊರಟೋಗ್ಬಿಡುತ್ತೆ ಅವನಿಗೆ ಏನೂ ಗೊತ್ತಿರೋದಿಲ್ಲ. ಒಂದು ಒಳ್ಳೆಯ ಕಾಲದಲ್ಲಿ ಜ್ಞಾಪಕ ಶಕ್ತಿ ಚೆನ್ನಾಗಿತ್ತು, ನನಗೆ ಈಗಿಲ್ಲ ಅಂತ. ಅದು ಜ್ಞಾಪಕ ಶಕ್ತಿ ಚೆನ್ನಾಗಿತ್ತು, ಬುದ್ಧಿ ಚೆನ್ನಾಗಿತ್ತು, ಅವಾಗ ನೀನೇನು ಕಾರ್ಯ ಮಾಡಲೇ ಇಲ್ಲ. ಈಗ ನನಗೆ ಸ್ಮೃತಿನೂ ಇಲ್ಲ, ಒಳ್ಳೆಯ ಕಾರ್ಯ ಮಾಡೋ ಚೈತನ್ಯನೂ ಇಲ್ಲ. ಹಾಗೆ ಪಾಪ ಮಾಡಿಕೊಂಡೇ ಕಾಲ ಕಳೆದೋಡೋದು ಭಾಳ ತಪ್ಪಲ್ವೇನ್ರಿ ಅಲ್ವಾ? ಸೊ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಆಯಸ್ಸು ನಿಮಗೆ ಗೊತ್ತಾ? ಕಥೆ ಹೇಳ್ತಾ ಇದ್ದೀನಿ ನಾನು. ಹೇಳ್ತಾ ಇದ್ದಾಗ ಒಂದು 1000 ವರ್ಷ ತಪಸ್ ಮಾಡಿದ್ರು ಇವರು ಅವರು ಅಂತ ಹೇಳಿದ್ದಾನೆ. ಶುಂಭನಿ ಒಂದು 10,000 ವರ್ಷ ತಪಸ್ ಮಾಡಿದ್ರು. ಹಾಗಿತ್ತು ರೀ. ಕಲಿಯುಗದಲ್ಲಿ ಆಯಸ್ಸು ಭಾಳ ಕಡಿಮೆ. ಆವಾಗ ಬ್ರಹ್ಮದೇವರಿಗೆ ಕೇಳ್ತಾರಂತೆ, ಅಲ್ಲ ಆಯಾ ಯುಗದಲ್ಲಿ 1000 ವರ್ಷ ಬದುಕ್ತಿದ್ರು, 1000 ವರ್ಷಗಳ ಕಾಲ ತಪಸ್ಸನ್ನು ಮಾಡ್ತಾಯಿದ್ರು, ಫಲ ಪಡಿತಿದ್ರು. ಆದರೆ ಮನುಷ್ಯನಿಗೆ ಇರೋದೇ ಆಯಸ್ಸು ತುಂಬ ಕಡಿಮೆ ಅಂತ. ಅದರಲ್ಲಿ ಅವನು ಅಷ್ಟು ವರ್ಷ ತಪಸ್ಸು ಮಾಡೋಕ್ಕಾಗೋದೇ ಇಲ್ವಲ್ಲ, ಅವ್ನು ಫಲ ಪಡೆಯೋದು ಹೆಂಗೆ ಅಂತ. ಆವಾಗ ಬ್ರಹ್ಮ ಏನು ಹೇಳ್ತಾನೆ ಅಂದರೆ, ಅವನಿಗೆ ಸ್ಮೃತಿ ಇರೋಷ್ಟು ಕಾಲದಲ್ಲಿ, ಅವನು ಬದುಕಿರೋ ಅಷ್ಟು ಕಾಲದಲ್ಲಿ ನಾಮಸ್ಮರಣೆ ಮಾಡಿದ್ರೆ ಸಾಕು ಅಂತ. ನಾಮಸ್ಮರಣೆ ಮಾಡಿದ್ರೆ ಸಾಕು, ಅವನಿಗೆ ಆಗ್ಬಿಡುತ್ತೆ, ಫಲ ಸಿಗುತ್ತೆ. ವರ್ಷಗಟ್ಟಲೆ ಹೋಮ ಜಪ ತಪ ಮಾಡೋದಕ್ಕಿಂತ ನಾಮಸ್ಮರಣೆ ಮಾಡಿದ್ರೆ ಸಾಕು, ಅವನಿಗೆ ಫಲ ಸಿಗುತ್ತೆ ಅಂತ. ಹಾಗಾಗಿ ಕಲಿಯುಗದಲ್ಲಿ ಭಾಳ ಫಾಸ್ಟು. ಹಾಗಾಗಿ ಈ ದೇವಿ ಸ್ತುತಿ ಮಾಡಬೇಕು ಅಂತಾರೆ ಅಟ್ಲೀಸ್ಟ್ ಒಂದು ಸ್ಮೃತಿ ಇರಬೇಕು ತಾನೆ. ಹಾಗಾಗಿ ನಮಗೆ ಸ್ಮೃತಿ ಇರೋಷ್ಟು ದಿವಸ, ನೆನಪಿನ ಶಕ್ತಿ ಇರೋ ದಿವಸ, ಜ್ಞಾನ ಇರೋಷ್ಟು ದಿವಸ ಆ ದೇವಿ ಆರಾಧನೆಯನ್ನು, ದೇವರ ಆರಾಧನೆಯನ್ನು ಮಾಡಿದ್ರೆ ನಮ್ಮಲ್ಲಿರ್ತಕ್ಕಂಥ ಪಾಪಗಳೆಲ್ಲ ಕಳೆದೋಗುತ್ತೆ. ಹಾಗಾಗಿ ಯಾವ ದೇವಿ ಸ್ಮೃತಿ ರೂಪದಲ್ಲಿದ್ದಾಳೋ ಅವಳಿಗೆ ನಾವು ನಮಸ್ಕಾರವನ್ನು ಮಾಡ್ತಾಯಿದ್ದೀವಿ ಹಾಗೆ ಅಂಥೇಳಿ. ಹೀಗೆ ಆ ದೇವತೆಗಳು ಅನೇಕ ರೂಪದಲ್ಲಿ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಇನ್ನೂ ಯಾವ್ಯಾವ ರೀತಿ ಅವರು ಸ್ತುತಿಯನ್ನು ಮಾಡಿದ್ರು ಅನ್ನೋ ಮಾತನ್ನು ನಾವು ಹೇಳೋಣ. ಖಂಡಿತ ಗುರುಗಳೇ, ಒಂದು ಬ್ರೇಕ್ ತಗೊಂಡು ವಾಪಸ್ ಬರೋಣ. ವೀಕ್ಷಕರೇ, ಯಾವ ರೂಪದಲ್ಲಿ ದೇವಿಯನ್ನು ಆರಾಧಿಸ್ತಾ ಇದ್ದಾರೆ ದೇವತೆಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇನ್ನೊಂದಷ್ಟು ಮಾಹಿತಿಯನ್ನು ನೀಡೋದು ಬಾಕಿ ಇದೆ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.
ವಿರಾಮದ ಬಳಿಕ ದೇವಿ ಮಹಾತ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿ ಆಗಬೇಕು ಅಥವಾ ಜಾತಕವನ್ನು ಬರೆಸ್ಕೊಳ್ಬೇಕು, ಮನೆಯಲ್ಲಿ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳಿಗೆ ಗುರುಜಿಯವರು ಬೇಕಾಗಿದ್ದಾರೆ ಅಂದಲ್ಲಿ, ಅಥವಾ ಹೋಮ ಹವನಗಳನ್ನು ಮಾಡಿಸ್ಕೊಳ್ಬೇಕು ಅನ್ನೋದಾದರೆ, ಎಸ್ಪೆಷಲಿ ಚಂಡಿ ಹೋಮ ಆಗಿರ್ಬೋದು, ಸುದರ್ಶನ ಹೋಮ ಆಗಿರ್ಬೋದು, ಈ ರೀತಿಯಾದಂಥ ಹೋಮಗಳನ್ನು ಮಾಡಿಸ್ಕೊಳ್ಬೇಕು ಅಂದರೆ ಗುರುಜಿಯವ್ರನ್ನ ನೀವು ಸಂಪರ್ಕಿಸಬಹುದಾಗಿದೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಳಿಕ್ಕೆ ಅವಕಾಶವಿದೆ. ಇನ್ನು ಬ್ರೇಕ್ಗಿಂತ ಮುಂಚಿತವಾಗಿ ಗುರುಜಿಯವರು ಹೇಳ್ತಾ ಇದ್ರು, ದೇವಾನುದೇವತೆಗಳು ಹೋಗಿ ಅಂದರೆ ಯಾರ ಬಳಿ, ದೇವಿಯ ಬಳಿ ಹೋಗಿ ಆರಾಧಿಸ್ತಾ ಇದ್ದಾರೆ, ಬೇಡ್ಕೊಳ್ತಾ ಇದ್ದಾರೆ, ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾರೆ, ಆಕೆಯ ಅವತಾರಗಳನ್ನು ವರ್ಣಿಸ್ತಾ ಇದ್ದಾರೆ. ಹಾಗಿದ್ರೆ ಮುಂದಿನ ಅವತಾರಗಳು ಯಾವ ರೀತಿ ಆಗಿದೆ, ಯಾವ ರೀತಿ ಬೇಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಕುರಿತಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಜಿಯವರು ನಮಗೆ ನೀಡ್ತಾರೆ. ಗುರುಜಿ, ಭಾಳ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ರಿ. ಯಾಕೆಂದರೆ ನಾನು ನಿಮ್ಮಲ್ಲಿ ಒಂದು ನೋಡ್ತಾ ಇದ್ದೀನಿ, ನಿಮ್ಮಲ್ಲಿ ಕಣ್ಣಲ್ಲಿ ಕಾಂತಿ, ಆ ದೇವಿ ಬಗ್ಗೆ ಹೇಳ್ತಾ ಇದ್ದಾಗ ನೀವು ತೋರಿಸ್ತಾ ಇರ್ತಕ್ಕಂತಹ ಒಂದು ಆಸಕ್ತಿ ನನಗನ್ಸುತ್ತೆ ವೀಕ್ಷಕರು ಕೂಡ ಇದೇ ರೀತಿ ಇದ್ದಾರೆ ಅಂತ ಅನಿಸ್ತಾ ಇದೆ. ಖಂಡಿತ ಗುರುಗಳೇ. ಸೊ ಹಾಗಾಗಿ ನೀವು ತೋರಿಸ್ತಿರ್ತಕ್ಕಂತಹ ಈ ಒಂದು ಆಸಕ್ತಿ, ಆ ಒಂದು ಭಕ್ತಿ, ಆ ದೇವಿಯಲ್ಲಿರ್ತಕ್ಕಂತಹ ಪ್ರೀತಿ, ವಿಶ್ವಾಸ, ನಿಜವಾಗಲೂ ಕೂಡ ಆ ದೇವಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡಲಿ, ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ನಾನು ಮನಸಾರೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಈ ಬ್ರೇಕ್ಗಿಂತ ಮುಂಚೆ ತಾಯಿನ ಹೇಳ್ತಾ ಇದ್ವಿ, ಯಾದೇವಿ ಸರ್ವಭೂತೇಶು ದಯಾರೂಪೇಣ ಸಂಸ್ಥಿತ. ಇದು ಭಾಳ ಮುಖ್ಯ ರೀ. ಮನುಷ್ಯನಿಗೆ ಆ ದಯೆ ಅಂತಕ್ಕಂಥದ್ದು ಭಾಳ ಮುಖ್ಯ ರೀ. ಕ್ರೂರಲ್ ಇದು ಕ್ರೂರಿ ಅದು ಬೇಡ ನಮಗೆ, ಆ ಒಂದು ಕ್ರೂಯಲ್ ನೆತ್ಸೇ ಬೇಡ ರೀ. ಎಲ್ಲಿ ದಯೆ, ಶಾಂತಿ, ನೆಮ್ಮದಿ ಇರ್ತಾರೆ ರೀ. ಅದಕ್ಕೋಸ್ಕರ ಅಲ್ವೇನ್ರಿ ದುಡ್ಡು ಕಾಸು ಅಂತ ಓಡ್ತಾ ಇದ್ದೀವಿ ನಾವು. ದುಡ್ಡು ಕಾಸು ಅಂತ ಓಡ್ತಾ ಇರೋದೆ. ಬೆಳಗ್ಗೆ ಎದ್ದ ತಕ್ಷಣ ಓಡೋದು, ಎಷ್ಟು ಸಂಪಾದನೆ, ಒಬ್ಬ 1 ಕೋಟಿ, ಇನ್ನೊಬ್ಬ 2 ಕೋಟಿ, ಇನ್ನೊಬ್ಬ 3 ಕೋಟಿ ಆಸ್ತಿ ಅಂತಸ್ತು ಮಾಡಬೇಕು, ಏನು ರಾಜ್ಯ ಆಳಬೇಕು ಅಂತ. ಯಾಕೆ ಎಲ್ಲ ಏನಕ್ಕೆ ಮಾಡ್ತಾಯಿದ್ದೀರಿ? ಒಂದು ಶಾಂತಿ ಇರ್ತಾರೆ. ಹೌದು, ಶಾಂತಿ ಎಲ್ಲಿದೆ ಅಂತ ಹುಡುಕಿದ್ರೆ ನೀವು ನಿಮ್ಮಲ್ಲೇ ಹುಡುಕೊಂಡ್ರೆ ಸಿಕ್ಕುತ್ತೀರಿ. ಹಾಗಾಗಿ ಅಂತಹ ಒಂದು ಇದನ್ನು ನಿಮಗೆ ಶಾಂತಿ, ನೆಮ್ಮದಿ, ತೃಪ್ತಿ, ಮೋಕ್ಷ ಏನು ಬೇಕು ಎಲ್ಲ ಕರುಣಿಸ್ತಕ್ಕಂತಹ ದಯಾಮಯ ಯಾರು ಅಂದರೆ ಆ ತಾಯಿ. ಹಾಗಾಗಿ ದಯಾರೂಪೇಣ ಅಂತಹ ದಯೆನ ನೋಡಿ, ಕ್ರೂಯಲ್ಲಾಗಿರ್ತಕ್ಕಂಥವ್ರನ್ನೂ ಕೂಡ ಅವಳು ಕ್ಷಮಿಸಿಬಿಟ್ಟಿದ್ದಾಳೆ. ಹಿಂದೆ ಮಹಾಹಿಷಾಸುರನ ವಧೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ವಿ, ನಿನಗೆ ನಾನು ಪನಿಷ್ಮೆಂಟನ್ನು ಕೊಡ್ತಿದ್ದೀನಿ, ಯಾಕಂದರೆ ನೀನು ಸರಿ ಹೋಗು ಅಂತ. ತಾಯಿ ತಾಯಿ ಮಗನಿಗೆ ಮಕ್ಕಳು ಹೊಡಿತಾಳೆ ಅಂದರೆ ಅವಳು ಶತ್ರುನೇನ್ರಿ ಮಕ್ಕಳು? ಇಲ್ಲ ಅಲ್ವಾ? ಒಳ್ಳೆ ದಾರಿಲಿ ಬಾಪ ಅಂತ ಹೇಳೋದಕ್ಕೆ. ಹಾಗಾಗಿ ಅಂತಹ ದಯಾಮಯಿ ಆಗಿರ್ತಕ್ಕಂತಹ ನೋಡಿ, ಈ ಭೂಮಿ ಕೂಡ ಎಷ್ಟು ಪಾಪಗಳನ್ನು ನೋಡ್ತಾ ಇದ್ದೇನೆ. ಪ್ರತಿ ದಿವಸ ನಾವು ಮಾಡ್ತಕ್ಕಂಥ ಕಲಿಯುಗದಲ್ಲಿ ಮಾಡ್ತಕ್ಕಂಥ ಪ್ರತಿನಿತ್ಯ ಪಾಪಗಳನ್ನ ಮಾಡ್ತಕ್ಕಂಥದ್ದನ್ನು ನೋಡಿ ಹೇಳಲಾರ್ದ ಆ ದಯೆಯಿಂದ ಆಕೆ ಹೊತ್ಕೊಂಡಿದ್ದಾಳೆ. ಅವಳಿಗೆ ಏನಾದ್ರು ಬೇಜಾರಾಗಿದ್ದರೆ ಹಾಗೆ ಮುಳುಗೋಗ್ಬಿಟ್ರೆ ಅವಳು, ಹೋಗ್ರಪ್ಪ ಸಾಕು, ಇನ್ನು ನಿಮ್ಮಂಥವ್ರನ್ನ ನಾನು ಹೊರೋದಕ್ಕೆ ಸಾಧ್ಯ ಇಲ್ಲ, ಹೋಗ್ರಿ ಎಲ್ಲರೂ ಅಂತ. ಆದರೆ ಆ ದಯೆಮಯೆ ಹಾಗೆ ಮಾಡಲಿಲ್ಲ. ಸಾಯಿಸ್ಕೊಳ್ರು, ಸರಿ ಮಾಡಿಕೊಳ್ರು ಅಂತ ಹೇಳ್ತಾ ಇದ್ದಂತಹ ಮಹಾತಾಯಿ ರೀ ಜಗನ್ಮಾತೆ. ಅಂತಹ ದಯಾಮಯಿ ಆಗಿರ್ತಕ್ಕಂಥ ಜಗನ್ಮಾತೆಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಆ ಒಂದು ಸಂದರ್ಭ ನಾವು ಅದನ್ನು ಊಹಿಸ್ಕೊಳ್ಳೋದಕ್ಕಿಂತ ಅನುಭವಿಸ್ಬೇಕ್ರಿ ಅದೇ ಅನ್ನೋದನ್ನು. ಹಾಗಾಗಿ ಯಾವ ತಾಯಿ ತುಷ್ಟಿ ರೂಪೇಣ ಅಂದರೆ ತೃಪ್ತಿಯನ್ನು ಕೊಡ್ತಾಳೋ ಅಂಥವಳಿಗೆ ನಮಸ್ಕಾರ ಅಂತ. ಇನ್ನೊಂದು ಹೇಳ್ತೀನಿ, ಯಾ ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ತಾಯಿ ಜಗನ್ಮಾತೆ ಮಾತೃ ರೂಪದಲ್ಲಿ, ಎಲ್ಲರ ಮುಂದೆನೂ ತಾಯಿ ರೂಪದಲ್ಲಿ ಇರೋಕ್ಕಾಗಲ್ಲ ರೀ. ನಮ್ಮಮ್ಮ, ನಿಮ್ಮಮ್ಮ, ಅಮ್ಮ ಎಷ್ಟು ನೀವು ಬೇರೆ ಬೇರೆ ಶರೀರಗಳಿದ್ದರೂ ಕೂಡ ತಾಯಿಯನ್ನು ನೋಡಿದ್ದಾಳೆ ತಾನೆ. ಹೌದು ಅಲ್ವಾ? ಹಾಗಾಗಿ ಅಂತಹ ತಾಯಿಯ ರೂಪದಲ್ಲಿ ಅವಳು ಕಾಣಿಸ್ಕೊಂಡು ತಾಯಿಯ ಬೇಕಾಗಿರ್ತಕ್ಕಂಥ ಅವನಿಗೆಲ್ಲ ರೀತಿಯಲ್ಲಿ ಒಂದು ಇದನ್ನು ಕೊಡ್ತಕ್ಕಂಥವಳು, ಸಂತೋಷ ಕೊಡ್ತಕ್ಕಂಥವಳು, ತೃಪ್ತಿ ಕೊಡ್ತಕ್ಕಂಥವಳು, ಮಾರ್ಗದರ್ಶನ ಮಾಡ್ತಕ್ಕಂಥವಳು ತಾಯಿಯೇ ಮೊದಲ ದೇವರು. ಖಂಡಿತ ಅಲ್ವಾ? ಒಂದು ಹೆಣ್ಣು ವಿದ್ಯಾವಂತೆ ಆಗಿಬಿಟ್ರೆ ಯೂನಿವರ್ಸಿಟಿ ತೆಗೆದಂಗೆ ಅಂತ ಹೇಳ್ತಾರೆ. ಯಾಕೆ ಗಂಡಸಿಗಿಲ್ವಾ? ತಾಯಿ ಆದವಳನ್ನ ಮಕ್ಕಳು ತುಂಬ ಚೆನ್ನಾಗಿ ಹೊಂದ್ಕೋತಾರೆ. ಇವತ್ತು ನಾನು ನೋಡಿದ್ದೀನಿ ರೀ, ಮನೆಯಲ್ಲಿ ಯಾವ ತಾಯಿ ಮಕ್ಕಳಿಗೆ ಕೂರಿಸಿ ತನ್ನ ಒಂದು ಇದನ್ನು ಹೇಳಿಕೊಟ್ಟು ಮಾರ್ಗದರ್ಶನ ಮಾಡಿದಾಳೆ ಭಾಳ ಇದೆ. ನಮ್ಮ ನರೇಂದ್ರ ಮೋದಿಯವ್ರ ತಾಯಿ. ಹೌದು ಗುರುಗಳೇ, ಯೋಚನೆ ಮಾಡಿ,
ನರೇಂದ್ರ ಮೋದಿಯವರ ತಾಯಿ ಅವರು 2 ಸತಿ ಪ್ರಧಾನಮಂತ್ರಿ ಆದ ಅವ್ರ ತಾಯಿ ಇರೋವರೆಗೂ ಆತ ಆ ತಾಯಿಯನ್ನು ನೆನೆಸಿ ಆಕೆಗೆ ನಮಸ್ಕಾರ ಮಾಡಿ ಆಕೆಗೆ ಸೇವೆಯನ್ನು ಮಾಡ್ತಾಯಿದ್ದವರು. ಅತ್ಯದ್ಭುತವಾಗಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು ಅಂದರೆ, ಆಕೆ ಮರಣ ಹೊಂದಿದಾಗ ಈ ಕ್ರೌಡೇ ಇಲ್ಲ, ಜನಗಳೇ ಇಲ್ಲ. ಒಬ್ಬ ನಾರ್ಮಲ್ ಮನುಷ್ಯ ತನ್ನ ತಾಯಿಗೆ ಅಂತ್ಯಕ್ರಿಯೆಯನ್ನು ಹೇಗೆ ಮಾಡಬೇಕು ಅದನ್ನು ಮಾಡಿದಂಥ ಮಹಾನುಭಾವ. ಯಾಕೆ ಇದು ಅಂತಹ ಗುಣವನ್ನು ನಾನಿಲ್ಲಿ ಹೈಲೈಟ್ ಮಾಡ್ತಿರೋದು, ಆ ಗುಣವನ್ನು ಕಲಿಸಿದಂಥವಳು ಯಾರು? ತಾಯಿ. ಹೌದು ಅಲ್ವಾ? ಬೇರೆ ಕಾಮೆಂಟೇ ಬೇಡ. ಆ ಒಂದು ತಾಯಿ ಅಂಥ ಒಂದು ಮಾರ್ಗದರ್ಶನ ಕೊಟ್ಟಂಥ ತಾಯಿ. ನಾನು ಇದನ್ನು ಹೇಳೋದಕ್ಕೆ ಬಯಸ್ತಾ ಇರೋದು, ಬೇರೆ ಯಾವ ಒಂದು ಇದನ್ನು ಕಂಪೇರ್ ಮಾಡ್ತಾ ಇಲ್ಲ. ನೋಡಿ, ಆ ಮಾರ್ಗದರ್ಶನ ನೋಡಿ, ನೀನು ಎಷ್ಟೇ ಒಳ್ಳೆ ದೊಡ್ಡ ಪದವಿನಲ್ಲಿದ್ದರೂ ಕೂಡ ನಿನ್ನ ಕೆಲಸ ಅದು. ಆದರೆ ನೀನು ನನ್ನ ತಾಯಿ ಆಗಿರ್ತಕ್ಕಂಥವಳು, ನೀನು ಒಬ್ಬ ನನ್ನ ಮಗ ಅಷ್ಟೇ. ಅಂದರೆ ಆ ತಾಯಿ ಆ ಮಗನಿಗೆ ಕೊಟ್ಟಿರ್ತಕ್ಕಂತಹ ಒಂದು ಸಂಸ್ಕಾರ ರೀ ಯಾವುದು ಇದು. ಹಾಗಾಗಿ ಅಂತಹ ಮಹಾ ತಾಯಿ ರೂಪದಲ್ಲಿರ್ತಕ್ಕಂಥವಳು ಯಾರು? ಅವಳು ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಯೇ 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 ನಮೋ ನಮಃ. ಎಷ್ಟು ಮುದ್ದಾಗಿ, ಎಷ್ಟು ಫೈನಾಗಿದೆ ರೀ ಇದು. ಹಾಗೆ ಯಾದೇವಿ ಸರ್ವಭೂತೇಷು ಭ್ರಾಂತಿ ರೂಪೇಣ ಸಂಸ್ಥಿತ. ಕೆಲವು ಸತಿ ನಾವು ಊಹೆಗೂ ನಿಲ್ಕೋದಿಲ್ಲ, ಊಹಿಸ್ತಾ ಇರ್ತೀವಿ, ಏನೋ ಭ್ರಾಂತಿಲಿರ್ತೀವಿ. ಅಂತಹ ಭ್ರಾಂತಿ ರೂಪದಲ್ಲಿರ್ತಕ್ಕಂತಹ ಜಗನ್ಮಾತೆ ನಿನಗೆ ನಮಸ್ಕಾರ. ಮುಂದೆ ಕೇಳ್ತಾರೆ, ಇಂದ್ರಿಯಾಣಾಂ ಅಧಿಷ್ಠಾತ್ರಿ ಭೂತಾನಾಂ ಚಾಕುಲೇಶಯ ಭೂತೇಶು ಸಸತಂ ತಸ್ಮೈ ವ್ಯಾಪ್ತೇ ದೇವ್ಯೇ ನಮೋ ನಮಃ. ಇಂದ್ರಿಯಗಳು, ಪಂಚೇಂದ್ರಿಯಗಳು, ಆ ಇಂದ್ರಿಯಗಳ ರೂಪದಲ್ಲಿ, ಹಾಗೆ ಅದರಲ್ಲಿರ್ತಕ್ಕಂತಹ ಯಾವುದು ಪಂಚಭೂತಗಳು, ಪೃಥಿವ್ಯಾಪಸ್ತೇಜೋ ವಾಯುರಾಕಾಶಾತ್ ಅಂತ. ಪೃಥ್ವಿ, ಭೂಮಿ, ಆಪ, ನೀರು, ಅಗ್ನಿ. ಪೃಥಿವ್ಯಾಪಸ್ತೇಜೋ ತೇಜ, ಅಗ್ನಿ, ವಾಯು ಮತ್ತು ಆಕಾಶ, ಪಂಚಭೂತಗಳು. ಪೃಥಿವ್ಯಾಪಸ್ತೇಜೋ ವಾಯುರಾಕಾಶಾತ್. ಇಂತಹ ಒಂದು 5 ಪಂಚಭೂತಗಳು, ಇಂದ್ರಿಯಗಳು, ಇದಕ್ಕೆಲ್ಲ ಅಧಿಷ್ಠಾತ್ರಿ ಯಾರು? ಟಾಪ್. ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥವಳು ಯಾರು? ಜಗನ್ಮಾತೆ, ಈ ದೇವಿ. ಹಾಗಾಗಿ ಆ ಒಂದು ಇಂದ್ರಿಯಗಳಿಗೆ, ಪಂಚಭೂತಗಳಿಗೆ ಅಧಿಷ್ಠಾತ್ರಿ ಆಗಿರ್ತಕ್ಕಂಥ ಜಗನ್ಮಾತೆ ನಿನಗೆ ನಮಸ್ಕಾರಗಳು. ಎಷ್ಟು ಚೆನ್ನಾಗಿ ಅವರು ಪ್ರತಿಯೊಂದನ್ನು ಕೂಡ ಆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಮುಂದಕ್ಕೆ ಚಿತ್ರೂಪೇಣ, ಚಿತ್ ರೂಪದಲ್ಲಿರ್ತಕ್ಕಂತಹ ಜಗನ್ಮಾತೆ ನಿನಗೆ ನಮಸ್ಕಾರ ತಾಯಿ. ದೇವಾದಿ ದೇವತೆಗಳು ಹಿಂದೆ, ಮಹಿಷಾಸುರನ ವಧೆ ಮುಂದೆ ಆ ದೇವಾದಿ ದೇವತೆಗಳು, ಬ್ರಹ್ಮನು ಕೂಡ, ವಿಷ್ಣು, ಶಿವ ಎಲ್ಲರೂ ಕೂಡ ಆ ನಿನ್ನನ್ನು ನಮಸ್ಕಾರ ಮಾಡಿ ಪೂಜೆಯನ್ನು ಮಾಡಿ ಒಲಿಸ್ಕೊಳ್ದಂತಹ ಅಂತಹ ರೂಪಿ, ಸುಂದರ ರೂಪಿ, ಶಕ್ತಿ ರೂಪಿಣಿ, ಮಾತೃರೂಪಿಣಿ, ಹೀಗೆ ಹೇಳ್ತಾ ಇರ್ತೀವಿ. ಇಂತಹ ಎಲ್ಲ ರೂಪಗಳಲ್ಲಿ ಹೊಂದಿರತಕ್ಕಂಥ ಜಗನ್ಮಾತೆ ನಿನಗೆ ನಮಸ್ಕಾರ ಅಂಥೇಳಿ ಅನೇಕ ಪ್ರಕಾರವಾಗಿ ಈ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಯಾವಾಗ ಈ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೋ, ಇಷ್ಟು ಹೊತ್ತು ನಾನು ಹೇಳಿದ್ದು ವೀಕ್ಷಕರೇ, ಆ ದೇವಿಯನ್ನು ವರ್ಣಿಸಿರ್ತಕ್ಕಂತಹ ಆ ದೇವಿ ಸ್ತೋತ್ರ ಪ್ರಿಯಳು ಅಂತ ಹೇಳಿ. ಹಾಗಾಗಿ ನಾನು ಇದನ್ನು ವಿವರವಾಗಿ ಹೇಳ್ತಕ್ಕಂಥ ಒಂದು ಸದವಕಾಶ. ಹಾಗಾಗಿ ನಿಮ್ಮ ಮುಂದೆ ನಾನು ಇದನ್ನು ಹೇಳಿದ್ದೀನಿ. ಈಗ ಆ ಕಥೆಯ ಮುಂದಿನ ಭಾಗಕ್ಕೆ ನಾವು ಬರ್ತಾ ಇದ್ದೀವಿ. ಯಾವಾಗ ಆ ದೇವಾನುದೇವತೆಗಳು ಸರ್ವರೂಪದಲ್ಲೂ ಕೂಡ ಆ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿದ್ರು, ಆಗ ಪಾರ್ವತಿ ದೇವಿ ಗಂಗೆಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ಅಲ್ಲಿ ಬರ್ತಾ ಇದ್ದಾಳಂತೆ. ಎದುರುಗಡೆ ಎಲ್ಲ ದೇವಾನುದೇವತೆಗಳು ನಿಂತು ಕೈ ಮುಗಿತಿದ್ದಾರೆ ಅಮ್ಮನಿಗೆ. ಯಾವಾಗ ಆ ದೇವಾನುದೇವತೆಗಳು ಆ ಅಮ್ಮನಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದ್ರು, ಆ ತಾಯಿ ನಿಂತ್ಕೊಂಡು ಕೇಳ್ತಾಳೆ, ನೀವು ಯಾರನ್ನ ಕುರಿತು ತಪಸ್ಸು ಮಾಡಿದ್ರಿ, ಯಾರನ್ನ ಕುರಿತು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ, ನನಗೆ ತಿಳಿಸಿ, ಯಾವ ಕಾರಣವಾಗಿ ಅಂತ ಹೇಳ್ತಾರಂತೆ. ಆಗ ಮುಂದೆ ಆ ದೇವಿಗೆ ಈ ದೇವಾನುದೇವತೆಗಳು ಏನು ಹೇಳಿದ್ರು, ಆ ದೇವಿ ಮುಂದೆ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವರವನ್ನು ಕೊಟ್ಟಲು, ಮುಂದೆ ಏನಾಯಿತು ಅನ್ನೋದನ್ನು ಅತ್ಯಂತ ಕುತೂಹಲವಾಗಿರತಕ್ಕಂತಹ ಸಂದರ್ಭಗಳನ್ನು ನಾವು ಮುಂದಿನ ಭಾಗದಲ್ಲಿ ಹೇಳೋಣ. ಖಂಡಿತ ಗುರುಗಳೇ. ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿ ಹೇಳಿದ್ದೀರಾ. ಧನ್ಯವಾದಗಳು. ನಮಸ್ಕಾರ.
ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ದೇವಿ ಮಹಾತ್ಮೆ ಕುರಿತಾಗಿ, ಪುರಾಣದ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಪಟ್ಟಿದ್ದೀವಿ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ತದನಂತರ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.